ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಭಕ್ತರೆ, ಶ್ರಾವಣ ಮಾಸದ ಪವಿತ್ರ ದಿನಗಳು ನಡೆಯುತ್ತಿದ್ದಂತೆಯೇ ಈ ಬಾರಿ ಆಗಸ್ಟ್ 8 ರಂದು ಬರುತ್ತಿರುವ ವರಮಹಾಲಕ್ಷ್ಮಿ ಹಬ್ಬ ಧನ, ಧಾನ್ಯ, ಐಶ್ವರ್ಯದ ದಾರಿಯನ್ನು ತೆರೆದುಕೊಳ್ಳುವ ಮಹಾದಿನ. ಈ ದಿನ ಒಂದು ಚಿಕ್ಕ ಕೆಲಸ ಮಾಡಿದರೆ ಸಾಕು, ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಸೋಲು ಎಂಬುದು ಬದುಕಿನಲ್ಲಿ ಅಸ್ತಿತ್ವವಿಲ್ಲ ಅಂತ ಅನಿಸುತ್ತದೆ. ಇದಕ್ಕೆ ಬೇಕಾದದ್ದು ಕೇವಲ ಒಂದು ನಾಣ್ಯ ಮಾತ್ರ. ವರಮಹಾಲಕ್ಷ್ಮಿ ಹಬ್ಬದ ಮುಂಜಾನೆ ಶುಚಿಯಾದ ಬಟ್ಟೆ ಧರಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ಮಹಾಲಕ್ಷ್ಮಿಗೆ ಪೂರ್ತಿಯಾದ ಅಲಂಕಾರ ಮಾಡಿ ಹೂವು ಹಣ್ಣಿನೊಂದಿಗೆ ಪೂಜೆ ಆರಂಭಿಸಿ. ಅದಾದ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಕೊಳ್ಳಿ. ಈ ನಾಣ್ಯವನ್ನು ಪೂಜೆಯ ಕಲಶದ ಬಳಿ ಇಟ್ಟು ಈ ಮಂತ್ರವನ್ನು 4 ಬಾರಿ ಪಠಿಸಿ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ನಂತರ ಆ ನಾಣ್ಯವನ್ನು ತಲೆಯ ಮೇಲೆ 3 ಬಾರಿ ತಿರುಗಿಸಿ, ಮಹಾಲಕ್ಷ್ಮಿ ತಾಯಿ, ನನ್ನ ಮನೆಯಲ್ಲಿ ಸದಾ ಸ್ಥಿರವಾಗಿರು, ಹಣದ ಹರಿವು ನಿರಂತರ ಇರಲಿ ಎಂದು ಹಾರೈಸಿ. ಆ ನಾಣ್ಯವನ್ನು ನೀವು ದಿನವೂ ಬಳಸುವ ಪರ್ಸ್ನಲ್ಲಿ ಅಥವಾ ತಿನಿಸು ಡಬ್ಬದ ಗ್ರೈನ್ ಜಾರ್ ಒಳಗೆ ಇಡಬೇಕು. ಇದರಿಂದ ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಸುಧಾರಣೆ ಹೊಂದುತ್ತದೆ. ಹಣಕಾಸಿನ ಸಮಸ್ಯೆಗಳಿಂದ ಚಿರಚಿರಿಸಿಕೊಂಡಿದ್ದವರಿಗೂ ಅನಿರೀಕ್ಷಿತ ಧನಲಾಭ, ಸಾಲ ತೀರಿಕೆ, ಉದ್ಯೋಗದಲ್ಲಿ ಬದಲಾವಣೆ ಮುಂತಾದ ಶುಭ ಘಟನೆಗಳು ಸಂಭವಿಸುತ್ತವೆ. ಈ ಒಂದು ಚಿಕ್ಕ ಉಪಾಯ ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಕಾದಿರುತ್ತದೆ. ಶ್ರಾವಣ ಮಾಸವು ಭಕ್ತಿಗೆ, ಶುದ್ಧತೆಗೆ, ಶ್ರದ್ಧೆಗೆ ಸಂಕೇತ. ಅದರಲ್ಲೂ ವರಮಹಾಲಕ್ಷ್ಮಿಯ ದಿನ ತಾಯಿ ಲಕ್ಷ್ಮಿಗೆ ಪ್ರಿಯವಾದ ಕ್ಷಣ. ಹೀಗಾಗಿ ಈ ಒಂದು ನಾಣ್ಯದ ಚಿಕ್ಕ ಉಪಾಯ ಮಾಡಿ ನೋಡಿ. ಅದೃಷ್ಟ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನೀವು ಸ್ವತಃ ಅನುಭವಿಸುತ್ತೀರಿ. ಈ ಉಪಾಯವನ್ನು ತಪ್ಪದೇ ಮಾಡಿ. ಇದನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬಕ್ಕೆ ಮತ್ತು ಬಂಧುಗಳಿಗೆ ಶೇರ್ ಮಾಡಿ. ಅವರ ಬದುಕಲ್ಲೂ ತಾಯಿ ಲಕ್ಷ್ಮಿಯ ಕೃಪೆ ತುಂಬಿ ಹರಿಯಲಿ. ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ.